ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೂ ನಿರೀಕ್ಷೆ ಮಾಡದಂತಹ ಬೆಳವಣಿಗೆ ಕೆಎನ್ ರಾಜಣ್ಣ ವಜಾಗೊಂಡಿದ್ದು. ಬಟ್ ಒಂದು ಕಡೆ ಕೆಎನ್ ರಾಜಣ್ಣ ವಜಾಗೊಂಡ ಬಳಿಕ ವಾಲ್ಮೀಕಿ ಸಮುದಾಯ ಸಾಕಷ್ಟು ಅಸಮಾಧಾನಗೊಂಡಿದೆ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಟೀಮ್ ಏನು ಮಾಡುತ್ತೆ? ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾಗೊಂಡಿದ್ದಾರೆ. ವಾಲ್ಮೀಕಿ ಸಮುದಾಯ ಸಾಕಷ್ಟು ಅಸಮಾಧಾನಗೊಂಡಿದೆ. ಇದರ ನಡುವೆ ಕೆಎನ್ ರಾಜಣ್ಣ ಅವರನ್ನ ಸತೀಶ್ ಜಾರಕಿಹೊಳಿ ಅವರ ತಂಡ ಭೇಟಿಯಾಗಿದೆ. ಶಾಸಕರು, ಪರಿಷತ್ ಸದಸ್ಯರು ಸೇರಿಕೊಂಡು ಸತೀಶ್ ಜಾರಕಿಹೊಳಿ ಅವರು ಒಂದು ತಂಡ, ಆ ತಂಡ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನು ನಡೆಸಿದೆ. ಒಂದು ಕಡೆ ಕೆಎನ್ ರಾಜಣ್ಣ ಮೊನ್ನೆಯಿಂದ ಮನೆಯಲ್ಲೇ ಇದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಜೊತೆಗಿನ ಚರ್ಚೆ ಕುತೂಹಲಕ್ಕೆ ಕಾರಣವಾಗಿದೆ. ಕೆಎನ್ ರಾಜಣ್ಣ ಹೇಳಿ ಕೇಳಿ ರೆಬಲ್ ರಾಜಕಾರಣಿ, ಇದ್ದಿದ್ದು ಇದ್ದಂಗೆ ಹೇಳುವಂತಹ ವ್ಯಕ್ತಿ. ಗಮನಿಸ್ತಾ ಇದ್ದೀರಾ? ಇದು ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ. ಕೆಎನ್ ರಾಜಣ್ಣ ಇದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಇದರ ಜೊತೆಗೆ ಎಸ್ಟಿ ಸಮುದಾಯದ ಶಾಸಕರು, ಮುಖಂಡರು ಇದ್ದಾರೆ. ಈ ಸಭೆ ಕುತೂಹಲಕ್ಕೆ ಕಾರಣವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ತಂಡ ಸೈಲೆಂಟ್ ಆಗಿರುವಂಥ ತಂಡ ಅಲ್ಲ. ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ ನೋಡಿ. ಏನಿಲ್ಲ, ಇದು ಒಂದು ಭೇಟಿ ಅಷ್ಟೇ. ಎಲ್ಲರೂ ಅಧಿಕಾರ ಇದ್ದಾಗ, ಮಂತ್ರಿ ಇದ್ದಾಗ ಭೇಟಿ ಆಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ನು ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು, ವಿಳಂಬ ಮಾಡದೆ ಅವೇ ಖಾತೆಗಳನ್ನು ಕೊಡಬೇಕು ಅನ್ನೋ ಡಿಮಾಂಡ್. ರಾಜಣ್ಣ ವಜಾ ಆಯಿತು. ಈಗ ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯದ ಸಚಿವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಇದೆ. ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ ಸೇರಿದಂತೆ ಒಂದಿಷ್ಟು ನಾಯಕರು ಭಾಗಿಯಾಗ್ತಾರೆ. ಈ ಮೀಟಿಂಗ್ನ ಅಜೆಂಡಾ ಏನು? DK ಶಿವಕುಮಾರ್ ವಿರುದ್ಧ ರಣತಂತ್ರವನ್ನ ರೂಪಿಸೋದಾ, ಸೇಡು ತೀರಿಸಿಕೊಳ್ಳೋದಾ ಗೊತ್ತಿಲ್ಲ. ಬಟ್ ಕೆಎನ್ ರಾಜಣ್ಣ ಷಡ್ಯಂತ್ರ ಅನ್ನುವ ಪದವನ್ನ ಬಳಕೆ ಮಾಡಿದ್ದು ಯಾರ ವಿರುದ್ಧ ಅನ್ನೋದು ಕುತೂಹಲ ಇದೆ. ರಾಜಕಾರಣವನ್ನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಕೆಎನ್ ರಾಜಣ್ಣ ಯಾರ ವಿರುದ್ಧ ಮಾತನಾಡಿದ್ರು ಅಂತ ಹೇಳಿ. ಆಯಿತು, ಕೆಎನ್ ರಾಜಣ್ಣ ಮಾತನಾಡಿ ಸೈಲೆಂಟ್ ಆಗ್ತಾರಾ? ಸೈಲೆಂಟ್ ಆಗುವಂಥ ವ್ಯಕ್ತಿತ್ವ ಕೆಎನ್ ರಾಜಣ್ಣ ಅವರದ್ದಲ್ವಲ್ಲ. ಮುಂದೆ ಒಂದು ದೊಡ್ಡ ಭೂಕಂಪ ಅಥವಾ ಸುನಾಮಿಯನ್ನು ಎಬ್ಬಿಸುವ ಸಾಧ್ಯತೆ ಇದೆ. ಅದಕ್ಕೆ ಪಿಚ್ಚನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ ದಲಿತ ಸಮುದಾಯದ ಸಚಿವರು, ನಾಯಕರು. ಇದರ ನಡುವೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆಗ್ತಾ ಇದ್ದಂತೆ ಬಿಜೆಪಿಗೆ ಎಲ್ಲಿಲ್ಲದ ಕಿಕ್ ಬಂದಿದೆ. ಎಸ್ಟಿ ಸಮುದಾಯದ ಮತವನ್ನು ಸೆಳೆಯಲಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಎಸ್ಟಿ ಸಮುದಾಯದ ಇಬ್ಬರಿಗೆ ಸಂಪುಟದಿಂದ ಈಗಾಗಲೇ ಗೇಟ್ ಪಾಸ್. ಆರಂಭದಲ್ಲಿ ಬಿ ನಾಗೇಂದ್ರ, ವಾಲ್ಮೀಕಿ ಹಗರಣ ಹಿನ್ನೆಲೆ ಈಗ ರಾಜಣ್ಣ. ಬಟ್ ರೀಸನ್ ಇಲ್ಲ ಯಾವ ಕಾರಣಕ್ಕೆ ವಜಾಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಮಾತನಾಡಿದ್ದಾರೆ ನೋಡಿ. ಕುಟುಂಬಕ್ಕೆ ಇವತ್ತು NIA ಆಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಯಾವ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗಬಾರದು ಅನ್ನಂತ ಕಾರಣದಿಂದ ಒಂದು ಹೋರಾಟ. ಬಿ ಶ್ರೀರಾಮುಲು ಬಿಜೆಪಿಯಲ್ಲಿರುವಂತಹ ST ಸಮುದಾಯದ ಫ್ರಂಟ್ ಲೈನ್ ಲೀಡರ್. ಬಟ್ ಈಗ ಸೈಡ್ ಲೈನ್ ಆಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಈಗ ರಾಜಣ್ಣ ವಜಾ ಆದ್ರಲ್ವಾ, ಈಗ ಓಪನ್ ಆಗಿ ಒಂದು ಆಫರ್ ಕೊಟ್ಟಿದ್ದಾರೆ ರಾಜಣ್ಣ ಅವರಿಗೆ, ಬಿಜೆಪಿಗೆ ಬನ್ನಿ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ಕಡೆ ರಾಜಣ್ಣ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಶ್ರೀರಾಮುಲು ಅವರು ಆಫರ್ ಕೊಟ್ಟಿದ್ದಾರೆ. ರಾಜಣ್ಣ ಮುಖ ಮಾಡುವ ಚಾನ್ಸಸ್ ಇದೆಯಾ ಬಿಜೆಪಿ ಕಡೆ? ಮಹೇಶ್, ಖಂಡಿತ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾಗ್ತಿರುವಂತಹ ಪರಿಸ್ಥಿತಿಗಳ ಮೇಲೆ ಒಂದಷ್ಟು ಬಿಜೆಪಿ ನಾಯಕರು ಕಣ್ಣನ್ನ ಇಟ್ಟಿರುವಂತದ್ದು. ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಬಿಜೆಪಿಯವರು ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ಯಾವ ರೀತಿ
ಕೆಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತೆರೆಮರೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರು ಮಾಹಿತಿನ ಕಲೆ ಹಾಕಿದ್ರು. ಇದೀಗ ಕಾಂಗ್ರೆಸ್ ಪಕ್ಷದಲ್ಲೇ ಅದರಲ್ಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಸಹಕಾರ ಸಚಿವ ರಾಜನವರು ಮೊನ್ನೆ ಸಚಿವ ಸಂಪುಟದಿಂದ ವರದಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಈ ಬಿಜೆಪಿ ನಾಯಕರು ರಾಜನವ್ರನ್ನ ಬಿಜೆಪಿಗೆ ಕರೆ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದಷ್ಟು ಲೆಕ್ಕಾಚಾರನ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಶ್ರೀರಾಮುಲು ಅವರು ಕೂಡ ರಾಜನವ್ರನ್ನ ಬಿಜೆಪಿ ಪಕ್ಷಕ್ಕೆ ಆಹ್ವಾನ ಮಾಡಿದ್ದಾರೆ ಅಂತ ಎಲ್ಲ ಆಗ್ತಿದೆ. ಇದೆಲ್ಲವೂ ಒಂದು ಕಡೆ ಆದ್ರೆ ಇವತ್ತು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಪ್ರಮುಖವಾಗಿ ಗುರುತಿಸಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜನ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ ಅದರಲ್ಲೂ ಕೂಡ ರಾಜನವರು ಕಳೆದ 2 ದಿನದಿಂದ ಮನೆಯಲ್ಲೇ ಇದ್ರು. ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಹೋಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೋಗಿ KN ರಾಜನವರನ್ನ ಮಾತುಕತೆ ನಡೆಸ್ತಾರೆ. ಅಲ್ಲಿ ಪ್ರಮುಖವಾಗಿ ದೆಹಲಿ ವರಿಷ್ಠರ ಜೊತೆಗೆ ಮಾತುಕತೆ ನಡೆಸಿ ಒಂದು ವೇಳೆ ಸಾಧ್ಯ ಆದ್ರೆ ಮತ್ತೆ ಸಚಿವ ಸಂಪುಟಕ್ಕೆ ವಾಪಸ್ ಕರೆತರುವಂತ ಒಂದು ನಿರ್ಧಾರನ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರಾಗಿರ್ಬೋದು, ಅನಿಲ್ ಚಿಕ್ಕಮ್ಮದ್ ಆಗಿರ್ಬೋದು, ಬಸವಂತಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಹೋಗಿ ರಾಜನವ್ರಿಗೆ ಅಭಯನ ಕೊಡ್ತಾರೆ. ನಾವು ಒಂದು ನಿಯೋಗ ದೆಹಲಿಗೆ ಹೋಗೋಣ, ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸಭೆ ಮಾಡಿ ಇಲ್ಲಿ ಆಗ್ತಿರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ತಿಳಿಯಲೋಣ ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಮಹೇಶ್, ಧನ್ಯವಾದ ಅಭಿಷೇಕ್ ನಮ್ಮೆಲ್ಲ ಡೀಟೇಲ್ಸ್ಗಾಗಿ.